ನಿಗಮದ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಲ್ಲಾಗ್ತಾ ಇರೋಂಥ ಅವ್ಯವಹಾರಗಳನ್ನು ಗಮನಿಸಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರೋಂಥ ವಿಚಾರ. ಆದರೆ ಅವರಿಗೆ ರಾಜ್ಯ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದರು. ಆದರೆ ಬಹಳ ದಿನ ಆಗಿತ್ತು, ಅವ್ರಿಗೆ ಕೊಡೋಕ್ಕಾಗಿರಲಿಲ್ಲ. ನಾವು ಸ್ವಲ್ಪ ಒತ್ತಡವನ್ನು ಮಾಡಿದ್ವಿ. ಕೊಡಲಿಲ್ಲ ಅಂದರೆ 25 ಲಕ್ಷ ರೂಪಾಯಿನ 20ನೇ ತಾರೀಕೊಳಗೆ ಕೊಡಲಿಲ್ಲ ಅಂತಂದರೆ ನಾವು ಜೈಲು ಬರೋ ಮಾಡ್ತೀವಿ ಅನ್ನೋಂಥ ಮಾತನ್ನು ಬಹಿರಂಗವಾಗಿ ಹೇಳಿದ್ವಿ. ಸಾಕಷ್ಟು ಹೋರಾಟನೂ ಮಾಡಿದ್ವಿ. ಈಗ ತಾನೇ ನಿಮ್ಮ ಹತ್ರ ಮಾತಾಡೋ 1 ನಿಮಿಷದ ಮುಂಚೆ ಫೋನ್ ಬಂತು. ಅವರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಅವ್ರ ಮುಖಾಂತರ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಆಫೀಸಿಗೆ ಕಳಿಸಿ ಬಂದು ಚೆಕ್ ತೊಗೊಂಡೋಗಲಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ತುಂಬ ಸಂತೋಷ. ಬೆಂಗಳೂರಲ್ಲಿ ಅವರೀಗ ಇವತ್ತು ಹೋಗ್ತಾರೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಅವರಲ್ಲಿ ಚೆಕ್ ತೊಗೊಂಡ್ಬರ್ತಾರೆ 25 ಲಕ್ಷ ರೂಪಾಯಿದು. ಇನ್ನೊಂದು ಅಟ್ರಾಸಿಟಿ ಆಗಿದ್ದಂಥ ವಿಚಾರಕ್ಕೆ 8.25 ಲಕ್ಷ ರೂಪಾಯಿ ಬೇರೆ ಬರಬೇಕಾಗಿತ್ತು. ಅದನ್ನು ಕೂಡ ಇಲ್ಲಿಯ ಅಧಿಕಾರಿಗಳೇ ಮನೆ ಜಿಲ್ಲಾಧಿಕಾರಿಗಳ ನೆರವಿನಿಂದ 8.25 ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಹಾಕಿದ್ದೀವಿ ಅನ್ನೋಂಥ ಸುದ್ದಿ ಕೂಡ ನಮಗೆ ಇವತ್ತು ಬೆಳಿಗ್ಗೆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಅವರು ಕೂಡ ಕಳಿಸಿದ್ದಾರೆ. ನಾಳೆ ಒಳಗೆ ಅವರ ಅಕೌಂಟಿಗೆ ಜಮಾ ಆಗುತ್ತೆ ಅನ್ನೋಂಥ ಅಂಶವನ್ನು ಕೂಡ ಅದೊಂದು ಅಂಶ. ಮೂರನೇದು, ಅವ್ರ ಮಗನಿಗೆ ಕೆಲಸ ಕೊಡೋ ವಿಚಾರದಲ್ಲೂ ಕೂಡ ನಾನು ಈಗ ತಾನೇ ಆ MD ಅವ್ರು ಫೋನ್ ಮಾಡಿದಾಗ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಬೆಂಗಳೂರಿಂದ ಫೋನ್ ಮಾಡಿದಾಗ 25 ಲಕ್ಷ ರೂಪಾಯಿ ಬೆಳಗ್ಗೆ ಬಂತು, ಚೆಕ್ ತೊಗೊಂಡು ಹೋಗಿ ಕೇಳಿ ಸರ್, ನಿಮಗೆ ಫಸ್ಟ್ ತಿಳಿಸ್ತಾ ಇದ್ದೀನಿ ಅಂತಂದರು. ಅದ್ರ ಜೊತೆಗೆ ನಾನು ಕೇಳಿದೆ, ಅವ್ರ ಮಗನಿಗೆ ಅವನು ಏನು ಓದಿರೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ, ಅದೊಂದು ಕೆಲಸ ಕೊಡಬೇಕು ಅನ್ನೋದನ್ನು ಅವ್ರ ತಾಯಿನೂ ಅಪೇಕ್ಷೆ ಪಟ್ಟಿದ್ದಾರೆ. ಅದನ್ನು ಅವ್ರ MDಗೂ ಕೂಡ ಹೇಳಿದ್ದೀನಿ, ನಾನು ಖಂಡಿತ ಕೊಡಿಸ್ತೀವಿ ಅಂತ ಹೇಳಿದರೆ. DC-ಗೂ ಮಾತಾಡಿದೆ, DC-ಗೂ ಕೂಡ ಕೊಡ್ತೀವಿ, ಅವ್ರ ಕೆಲಸ ಖಂಡಿತ ಕೊಡಿಸ್ತೀವಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಅವ್ರು ಬರಬೇಕಾದಂಥ ಪೆನ್ಷನ್ ಬಗ್ಗೆಯೂ ಕೂಡ ನಾಳೆ ಜಿಲ್ಲಾಧಿಕಾರಿಗಳು ನಮ್ಮ ಕಚೇರಿ ಕಳಿಸಿ ಏನೇನು ಅನುಕೂಲ ಆಗುತ್ತೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಒಂದು ಕೆಲಸ, ಒಂದು ಪೆನ್ಷನ್ನು, ಇನ್ನೆರಡು ಡ್ಯೂ ಇದೆ. ನಾಳೆ ಬೆಳಿಗ್ಗೆ ಅವರು ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ 25 ಲಕ್ಷ ರೂಪಾಯಿ ತರೋರಿದ್ದಾರೆ. ಪರಿಹಾರಕ್ಕಾಗಿ ತಾವು ಭಾಳಷ್ಟು ಹೋರಾಟ ಮಾಡಿದ್ರಿ, ಪರಿಹಾರ ಕೊಡಿಸಲು ಯಶಸ್ವಿಯಾಗಿದ್ದೀರಿ. ಹೋರಾಟ ಅನ್ನೋದಕ್ಕಿಂತನೂ ಸರ್ಕಾರ ಮುಂದಗತಿಯಲ್ಲಿ ಸಾಗ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಮನೆಯ ಕಷ್ಟ ನೋಡಿದಂಥ ಸಂದರ್ಭದಲ್ಲಿ ಸ್ವಂತ ನನ್ನ ಅಕ್ಕಂಗೋ ತಂಗಿಗೋ ಸಮಸ್ಯೆ ಆಗಿದ್ದರೆ ಏನಾಗುತ್ತೆ ಅನ್ನೋಂಥ ಲೆಕ್ಕದಲ್ಲಿ ಭಾವಿಸಿ ನಾವೆಲ್ಲರೂ ಪ್ರಯತ್ನ ನಡೆಸಿದ್ದೀವಿ. ರಾಷ್ಟ್ರಭಕ್ತ ಬಳಗದ ಎಲ್ಲ ಕಾರ್ಯಕರ್ತರ ಪ್ರಯತ್ನ ಇದು. ಮತ್ತು ಅವ್ರ ಕುಟುಂಬವೂ ಕೂಡ ಪೂರ್ಣ ನಮಗೆ ಸಹಕಾರ ಕೊಟ್ಟಿದೆ. ಹಂಗಾಗಿ ಅವ್ರಿಗೆ ಅನುಕೂಲ ಆಗಿದ್ದು ನಮಗೆ ಸಮಾಧಾನ. ಕೆಲಸಕ್ಕೆ ಒತ್ತಾಯ ಮಾಡ್ತೀವಿ ಸರ್? ಒತ್ತಾಯ ಮಾಡೋದಿಲ್ಲ, ಎಲ್ಲ ಒಪ್ಕೊಂಡಿದ್ದಾರೆ. ಒತ್ತಾಯ ಕೇಳಿದ್ವಿ ನಾವು, ಸಿಗುತ್ತೋ ಇಲ್ಲೋ ಅಂತ ಅನುಮಾನ ಇತ್ತು. ಈಗ ಅವ್ರು MDನೂ ಒಪ್ಕೊಂಡಿದ್ದಾರೆ, DC-ರೂ ಕೂಡ ಒಪ್ಕೊಂಡಿದ್ದಾರೆ. ಅವ್ರು ನಾಳೆ ಹೋಗಿ ಬೆಳಿಗ್ಗೆ ಮುಖ್ಯಮಂತ್ರಿ ಅಕಸ್ಮಾತ್ ಸಿಕ್ಕರೆ ಮುಖ್ಯಮಂತ್ರಿಗಳು ಒಂದು ಪತ್ರ ಕೊಟ್ಬಿಟ್ಟು ಬರ್ತಾರೆ. ನಿಗಮದ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಲ್ಲಾಗ್ತಾ ಇರೋಂಥ ಅವ್ಯವಹಾರಗಳನ್ನು ಗಮನಿಸಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರೋಂಥ ವಿಚಾರ. ಆದರೆ ಅವರಿಗೆ ರಾಜ್ಯ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದರು. ಆದರೆ ಬಹಳ ದಿನ ಆಗಿತ್ತು, ಅವ್ರಿಗೆ ಕೊಡೋಕ್ಕಾಗಿರಲಿಲ್ಲ. ನಾವು ಸ್ವಲ್ಪ ಒತ್ತಡವನ್ನು ಮಾಡಿದ್ವಿ. ಕೊಡಲಿಲ್ಲ ಅಂದರೆ 25 ಲಕ್ಷ ರೂಪಾಯಿನ 20ನೇ ತಾರೀಕೊಳಗೆ ಕೊಡಲಿಲ್ಲ ಅಂತಂದರೆ ನಾವು ಜೈಲು ಬರೋ ಮಾಡ್ತೀವಿ ಅನ್ನೋಂಥ ಮಾತನ್ನು ಬಹಿರಂಗವಾಗಿ ಹೇಳಿದ್ವಿ. ಸಾಕಷ್ಟು ಹೋರಾಟನೂ ಮಾಡಿದ್ವಿ. ಈಗ ತಾನೇ ನಿಮ್ಮ ಹತ್ರ ಮಾತಾಡೋ 1 ನಿಮಿಷದ ಮುಂಚೆ ಫೋನ್ ಬಂತು. ಅವರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಅವ್ರ ಮುಖಾಂತರ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಆಫೀಸಿಗೆ ಕಳಿಸಿ ಬಂದು ಚೆಕ್ ತೊಗೊಂಡೋಗಲಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ತುಂಬ ಸಂತೋಷ. ಬೆಂಗಳೂರಲ್ಲಿ ಅವರೀಗ ಇವತ್ತು ಹೋಗ್ತಾರೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಅವರಲ್ಲಿ ಚೆಕ್ ತೊಗೊಂಡ್ಬರ್ತಾರೆ 25 ಲಕ್ಷ ರೂಪಾಯಿದು. ಇನ್ನೊಂದು ಅಟ್ರಾಸಿಟಿ ಆಗಿದ್ದಂಥ ವಿಚಾರಕ್ಕೆ 8.25 ಲಕ್ಷ ರೂಪಾಯಿ ಬೇರೆ ಬರಬೇಕಾಗಿತ್ತು. ಅದನ್ನು ಕೂಡ ಇಲ್ಲಿಯ ಅಧಿಕಾರಿಗಳೇ ಮನೆ ಜಿಲ್ಲಾಧಿಕಾರಿಗಳ ನೆರವಿನಿಂದ 8.25 ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಹಾಕಿದ್ದೀವಿ ಅನ್ನೋಂಥ ಸುದ್ದಿ ಕೂಡ ನಮಗೆ ಇವತ್ತು ಬೆಳಿಗ್ಗೆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಅವರು ಕೂಡ ಕಳಿಸಿದ್ದಾರೆ. ನಾಳೆ ಒಳಗೆ ಅವರ ಅಕೌಂಟಿಗೆ ಜಮಾ ಆಗುತ್ತೆ ಅನ್ನೋಂಥ ಅಂಶವನ್ನು ಕೂಡ ಅದೊಂದು ಅಂಶ. ಮೂರನೇದು, ಅವ್ರ ಮಗನಿಗೆ ಕೆಲಸ ಕೊಡೋ ವಿಚಾರದಲ್ಲೂ ಕೂಡ ನಾನು ಈಗ ತಾನೇ ಆ MD ಅವ್ರು ಫೋನ್ ಮಾಡಿದಾಗ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಬೆಂಗಳೂರಿಂದ ಫೋನ್ ಮಾಡಿದಾಗ 25 ಲಕ್ಷ ರೂಪಾಯಿ ಬೆಳಗ್ಗೆ ಬಂತು, ಚೆಕ್ ತೊಗೊಂಡು ಹೋಗಿ ಕೇಳಿ ಸರ್, ನಿಮಗೆ ಫಸ್ಟ್ ತಿಳಿಸ್ತಾ ಇದ್ದೀನಿ ಅಂತಂದರು. ಅದ್ರ ಜೊತೆಗೆ ನಾನು ಕೇಳಿದೆ, ಅವ್ರ ಮಗನಿಗೆ ಅವನು ಏನು ಓದಿರೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ, ಅದೊಂದು ಕೆಲಸ ಕೊಡಬೇಕು ಅನ್ನೋದನ್ನು ಅವ್ರ ತಾಯಿನೂ ಅಪೇಕ್ಷೆ ಪಟ್ಟಿದ್ದಾರೆ.
ಅದನ್ನು ಅವ್ರ ಎಮ್ ಡಿಗೂ ಕೂಡ ಹೇಳಿದ್ದೀನಿ ನಾನು, ಖಂಡಿತ ಕೊಡಿಸ್ತೀವಿ ಅಂತ ಹೇಳಿದರೆ. ಡಿ ಸಿಗೂ ಮಾತಾಡಿದೆ, ಡಿ ಸಿಗೂ ಕೂಡ ಅವ್ರ ಕೆಲಸ ಖಂಡಿತ ಕೊಡಿಸ್ತೀವಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಅವ್ರು ಬರಬೇಕಾದಂಥ ಪೆನ್ಷನ್ ಬಗ್ಗೆಯೂ ಕೂಡ ನಾಳೆ ಜಿಲ್ಲಾಧಿಕಾರಿಗಳು ನಮ್ಮ ಕಚೇರಿ ಕಳಿಸಿ ಏನೇನು ಅನುಕೂಲ ಆಗುತ್ತೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಒಂದು ಕೆಲಸ, ಒಂದು ಪೆನ್ಷನ್ನು, ಇನ್ನೆರಡು ಡ್ಯೂ ಇದೆ. ನಾಳೆ ಬೆಳಿಗ್ಗೆ ಅವರು ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ 25 ಲಕ್ಷ ರೂಪಾಯಿ ತರೋರಿದ್ದಾರೆ. ಪರಿಹಾರಕ್ಕಾಗಿ ತಾವು ಭಾಳಷ್ಟು ಹೋರಾಟ ಮಾಡಿದ್ರಿ, ಪರಿಹಾರ ಕೊಡಿಸಲು ಯಶಸ್ವಿಯಾಗಿದ್ದೀರಿ. ಹೋರಾಟ ಅನ್ನೋದಕ್ಕಿಂತನೂ ಸರ್ಕಾರ ಮುಂದಗತಿಯಲ್ಲಿ ಸಾಗ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಮನೆಯ ಕಷ್ಟ ನೋಡಿದಂಥ ಸಂದರ್ಭದಲ್ಲಿ ಸ್ವಂತ ನನ್ನ ಅಕ್ಕಂಗೋ ತಂಗಿಗೋ ಸಮಸ್ಯೆ ಆಗಿದ್ದರೆ ಏನಾಗುತ್ತೆ ಅನ್ನೋಂಥ ಲೆಕ್ಕದಲ್ಲಿ ಭಾವಿಸಿ ನಾವೆಲ್ಲರೂ ಪ್ರಯತ್ನ ನಡೆಸಿದ್ದೀವಿ. ರಾಷ್ಟ್ರಭಕ್ತ ಬಳಗದ ಎಲ್ಲ ಕಾರ್ಯಕರ್ತರ ಪ್ರಯತ್ನ ಇದು, ಮತ್ತು ಅವ್ರ ಕುಟುಂಬವೂ ಕೂಡ ಪೂರ್ಣ ನಮಗೆ ಸಹಕಾರ ಕೊಟ್ಟಿದೆ. ಹಂಗಾಗಿ ಅವ್ರಿಗೆ ಅನುಕೂಲ ಆಗಿದ್ದು ನಮಗೆ ಸಮಾಧಾನ. ಕೆಲಸಕ್ಕೆ ಒತ್ತಾಯ ಮಾಡ್ತೀವಿ ಸರ್? ಒತ್ತಾಯ ಮಾಡೋದಿಲ್ಲ, ಎಲ್ಲ ಒಪ್ಕೊಂಡಿದ್ದಾರೆ. ಒತ್ತಾಯ ಕೇಳಿದ್ವಿ ನಾವು, ಸಿಗುತ್ತೋ ಇಲ್ಲೋ ಅಂತ ಅನುಮಾನ ಇತ್ತು. ಈಗ ಅವ್ರು ಎಮ್ ಡಿನೂ ಒಪ್ಕೊಂಡಿದ್ದಾರೆ, ಡಿ ಸಿನೂ ಕೂಡ ಒಪ್ಕೊಂಡಿದ್ದಾರೆ. ಅವ್ರು ನಾಳೆ ಹೋಗಿ ಬೆಳಿಗ್ಗೆ ಮುಖ್ಯಮಂತ್ರಿ ಅಕಸ್ಮಾತ್ ಸಿಕ್ಕರೆ ಮುಖ್ಯಮಂತ್ರಿಗಳು ಒಂದು ಪತ್ರ ಕೊಟ್ಬಿಟ್ಟು ಬರ್ತಾರೆ. ನಿಗಮದ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಲ್ಲಾಗ್ತಾ ಇರೋಂಥ ಅವ್ಯವಹಾರಗಳನ್ನು ಗಮನಿಸಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರೋಂಥ ವಿಚಾರ. ಆದರೆ ಅವರಿಗೆ ರಾಜ್ಯ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದರು. ಆದರೆ ಬಹಳ ದಿನ ಆಗಿತ್ತು, ಅವರಿಗೆ ಕೊಡೋಕ್ಕಾಗಿರಲಿಲ್ಲ. ನಾವು ಸ್ವಲ್ಪ ಒತ್ತಡವನ್ನು ಮಾಡಿದ್ವಿ. ಕೊಡಲಿಲ್ಲ ಅಂದರೆ 25 ಲಕ್ಷ ರೂಪಾಯಿನ 20ನೇ ತಾರೀಕೊಳಗೆ ಕೊಡಲಿಲ್ಲ ಅಂತಂದರೆ ನಾವು ಜೈಲು ಬರೋ ಮಾಡ್ತೀವಿ ಅನ್ನೋಂಥ ಮಾತನ್ನು ಬಹಿರಂಗವಾಗೂ ಹೇಳಿದ್ವಿ, ಸಾಕಷ್ಟು ಹೋರಾಟನೂ ಮಾಡಿದ್ವಿ. ಈಗ ತಾನೇ ನಿಮ್ಮ ಹತ್ರ ಮಾತಾಡೋ 1 ನಿಮಿಷದ ಮುಂಚೆ ಫೋನ್ ಬಂತು ಅವರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಮ್ ಡಿ ಅವ್ರ ಮುಖಾಂತರ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಆಫೀಸಿಗೆ ಕಳಿಸಿ ಬಂದು ಚೆಕ್ ತೊಗೊಂಡೋಗಲಿ ಏನಂತ ಮಾತನ್ನು ಹೇಳಿದ್ದಾರೆ. ತುಂಬ ಸಂತೋಷ. ಬೆಂಗಳೂರಲ್ಲಿ ಅವರೀಗ ಇವತ್ತು ಹೋಗ್ತಾರೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಅವರಲ್ಲಿ ಚೆಕ್ ತೊಗೊಂಡ್ಬರ್ತಾರೆ 25 ಲಕ್ಷ ರೂಪಾಯಿದು. ಇನ್ನೊಂದು ಅಟ್ರಾಸಿಟಿ ಆಗಿದ್ದಂಥ ವಿಚಾರಕ್ಕೆ 8.25 ಲಕ್ಷ ರೂಪಾಯಿ ಬೇರೆ ಬರಬೇಕಾಗಿತ್ತು. ಅದನ್ನು ಕೂಡ ಇಲ್ಲಿಯ ಅಧಿಕಾರಿಗಳೇ ಮನೆ ಜಿಲ್ಲಾಧಿಕಾರಿಗಳ ನೆರವಿನಿಂದ 8.25 ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಹಾಕಿದ್ದೀವಿ ಅನ್ನೋಂಥ ಸುದ್ದಿ ಕೂಡ ನಮಗೆ ಇವತ್ತು ಬೆಳಿಗ್ಗೆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಅವರು ಕೂಡ ಕಳಿಸಿದ್ದಾರೆ. ನಾಳೆ ಒಳಗೆ ಅವರ ಅಕೌಂಟಿಗೆ ಜಮಾ ಆಗುತ್ತೆ ಅನ್ನೋಂಥ ಅಂಶವನ್ನು ಕೂಡ ಅದೊಂದು ಅಂಶ. ಮೂರನೇದು ಅವ್ರ ಮಗನಿಗೆ ಕೆಲಸ ಕೊಡೋ ವಿಚಾರದಲ್ಲೂ ಕೂಡ ನಾನು ಈಗ ತಾನೇ ಆ ಎಮ್ ಡಿ ಅವ್ರು ಫೋನ್ ಮಾಡಿದಾಗ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಮ್ ಡಿ ಬೆಂಗಳೂರಿಂದ ಫೋನ್ ಮಾಡಿದಾಗ 25 ಲಕ್ಷ ರೂಪಾಯಿ ಬೆಳಗ್ಗೆ ಬಂತು, ಚೆಕ್ ತೊಗೊಂಡು ಹೋಗಿ ಕೇಳಿ ಸರ್, ನಿಮಗೆ ಫಸ್ಟ್ ತಿಳಿಸ್ತಾ ಇದ್ದೀನಿ ಅಂತಂದರು. ಅದ್ರ ಜೊತೆಗೆ ನಾನು ಕೇಳಿದೆ, ಅವ್ರ ಮಗನಿಗೆ ಅವನು ಏನು ಓದಿರೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ, ಅದೊಂದು ಕೆಲಸ ಕೊಡಬೇಕು ಅನ್ನೋದನ್ನು ಅವ್ರ ತಾಯಿನೂ ಅಪೇಕ್ಷೆ ಪಟ್ಟಿದ್ದಾರೆ. ಅದನ್ನು ಅವ್ರ ಎಮ್ ಡಿಗೂ ಕೂಡ ಹೇಳಿದ್ದೀನಿ ನಾನು, ಖಂಡಿತ ಕೊಡಿಸ್ತೀವಿ ಅಂತ ಹೇಳಿದರೆ. ಡಿ ಸಿಗೂ ಮಾತಾಡಿದೆ, ಡಿ ಸಿಗೂ ಕೂಡ ಅವ್ರ ಕೆಲಸ ಖಂಡಿತ ಕೊಡಿಸ್ತೀವಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಅವ್ರು ಬರಬೇಕಾದಂಥ ಪೆನ್ಷನ್ ಬಗ್ಗೆಯೂ ಕೂಡ ನಾಳೆ ಜಿಲ್ಲಾಧಿಕಾರಿಗಳು ನಮ್ಮ ಕಚೇರಿ ಕಳಿಸಿ ಏನೇನು ಅನುಕೂಲ ಆಗುತ್ತೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಒಂದು ಕೆಲಸ, ಒಂದು ಪೆನ್ಷನ್ನು, ಇನ್ನೆರಡು ಡ್ಯೂ ಇದೆ. ನಾಳೆ ಬೆಳಿಗ್ಗೆ ಅವರು ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ 25 ಲಕ್ಷ ರೂಪಾಯಿ ತರೋರಿದ್ದಾರೆ. ಪರಿಹಾರಕ್ಕಾಗಿ ತಾವು ಭಾಳಷ್ಟು ಹೋರಾಟ ಮಾಡಿದ್ರಿ, ಪರಿಹಾರ ಕೊಡಿಸಲು ಯಶಸ್ವಿಯಾಗಿದ್ದೀರಿ. ಹೋರಾಟ ಅನ್ನೋದಕ್ಕಿಂತನೂ ಸರ್ಕಾರ ಮುಂದಗತಿಯಲ್ಲಿ ಸಾಗ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಮನೆಯ ಕಷ್ಟ ನೋಡಿದಂಥ ಸಂದರ್ಭದಲ್ಲಿ ಸ್ವಂತ ನನ್ನ ಅಕ್ಕಂಗೋ ತಂಗಿಗೋ ಸಮಸ್ಯೆ ಆಗಿದ್ದರೆ ಏನಾಗುತ್ತೆ ಅನ್ನೋಂಥ ಲೆಕ್ಕದಲ್ಲಿ ಭಾವಿಸಿ ನಾವೆಲ್ಲರೂ ಪ್ರಯತ್ನ ನಡೆಸಿದ್ದೀವಿ. ರಾಷ್ಟ್ರಭಕ್ತ ಬಳಗದ ಎಲ್ಲ ಕಾರ್ಯಕರ್ತರ ಪ್ರಯತ್ನ ಇದು, ಮತ್ತು ಅವ್ರ ಕುಟುಂಬವೂ ಕೂಡ ಪೂರ್ಣ ನಮಗೆ ಸಹಕಾರ ಕೊಟ್ಟಿದೆ. ಹಂಗಾಗಿ ಅವ್ರಿಗೆ ಅನುಕೂಲ ಆಗಿದ್ದು ನಮಗೆ ಸಮಾಧಾನ. ಕೆಲಸಕ್ಕೆ ಒತ್ತಾಯ ಮಾಡ್ತೀವಿ ಸರ್? ಒತ್ತಾಯ ಮಾಡೋದಿಲ್ಲ, ಎಲ್ಲ ಒಪ್ಕೊಂಡಿದ್ದಾರೆ. ಒತ್ತಾಯ ಕೇಳಿದ್ವಿ ನಾವು, ಸಿಗುತ್ತೋ ಇಲ್ಲೋ ಅಂತ ಅನುಮಾನ ಇತ್ತು. ಈಗ ಅವ್ರು ಎಮ್ ಡಿನೂ ಒಪ್ಕೊಂಡಿದ್ದಾರೆ, ಡಿ ಸಿನೂ ಕೂಡ ಒಪ್ಕೊಂಡಿದ್ದಾರೆ. ಅವ್ರು ನಾಳೆ ಹೋಗಿ ಬೆಳಿಗ್ಗೆ ಮುಖ್ಯಮಂತ್ರಿ ಅಕಸ್ಮಾತ್ ಸಿಕ್ಕರೆ ಮುಖ್ಯಮಂತ್ರಿಗಳು ಒಂದು ಪತ್ರ ಕೊಟ್ಬಿಟ್ಟು ಬರ್ತಾರೆ. ನಾವು ನಿಮ್ಮ ಪರ. ಕಾವೇರಿ ನಮ್ಮದು, ನೀರು ನಮ್ಮದು. ನಾಡು ನುಡಿ ಜನ ಜಲ ಅಂತ ಬಂದಾಗ ಮೊದಲು ಮುಂದೆ ನಿಲ್ಲೋ ಏಕೈಕ ಚಾನೆಲ್ ನಮ್ಮ ಧ್ವನಿ ಜನಪರ. ತುಂಗೆಯ ಮಾನ ಉಳಿಸೋಕೆ ಮುಂದಾದ ಏಕೈಕ ಚಾನಲ್. ಈ ನೀರನ್ನ ಕುಡ್ಲಿಕ್ಕೆ ಸಾಧ್ಯ ಇದೆ ಅನ್ರಿ? ಇದು ಮನೆಯ ಟಾಯ್ಲೆಟ್ ನ ನೀರಿದು. ನಿಮ್ಗೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ ನಮ್ಮ ಅಭಿಯಾನಗಳು ಎಂದು ಸಮಾಜದ ಪರ. ಕಾವೇರಿ ನಮ್ಮವಳು, ಆದ್ರೆ ಆ ಕಾವೇರಿ ನದಿಗೆ ನಾವೇನ್ ಕೊಡ್ತಾ ಇದೀವಿ? ಕಲ್ಮಶವನ್ನ ಸುರಿತಾ ಇದೀವಿ. ಈ ಕಾವೇರಮ್ಮನನ್ನು ರಕ್ಷಣೆ ಮಾಡ್ಬೇಕನ್ನೋದು ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಅಭಿಯಾನದ ಉದ್ದೇಶ. ಸುಮ್ನೆ ಹೇಳಿಲ್ಲ, ನಾವು ನಿಮ್ಮ ಧ್ವನಿ ಅಂತ. ಈ ಸರ್ಕಾರದ ಹೊಣೆಗೇಡಿತನಕ್ಕೆ ಕಿತ್ತೂರು ಕೋಟೆ ದುಸ್ಥಿತಿಗೆ ತಲುಪಿದೆ ಅನ್ನೋದನ್ನ ಹೇಳ್ತೀನಿ.
ನಾವು ಅಂದು ಇಂದು ಎಂದೆಂದೂ ನಿಮ್ಮದೇ ಧ್ವನಿ. ನಾವು ರಾಜಿ ಆಗೋದಿಲ್ಲ. ನಿಮ್ಮ ಅಧಿಕಾರ, ನಿಮ್ಮ ಧರ್ಮ. ಮುಲಾಜಿಗೆ ಜಗ್ಗಲ್ಲ, ಯಾವುದಕ್ಕೂ ಬಗ್ಗಲ್ಲ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.